ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಜೂನ್ ತಿಂಗಳು 2ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನೆ ಕರಗಳೆತ್ತಿ ಸ್ತುತಿಸೋಣ. ತನುಮನದಿಂದ ಕರ್ತನ ನಾಮವನ್ನು ನಾವು ಕೊಂಡಾಡುವ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದದು. ಹೌದು ಪ್ರಿಯರೇ, ಈ ದಿನವೆಲ್ಲ ಆತನ ದಯೆಯನ್ನು ನೆನೆಸಿ ಸ್ತೋತ್ರ ಮಾಡಬೇಕು. ಆತನ ಪ್ರೀತಿಗಾಗಿ ಸ್ತೋತ್ರ ಮಾಡಬೇಕು. ಆತನ ಬಿಡುಗಡೆಗಾಗಿ ಸ್ತೋತ್ರ ಮಾಡಬೇಕು. ಆತನ ಗುಣಗಣಗಳನ್ನು ನೆನೆಸಿ ಸ್ತೋತ್ರ ಮಾಡಬೇಕು. ನಾವು ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಯೆಹೋವನನ್ನು ಎಡಬಿಡದೆ ಆರಾಧಿಸುತ್ತಾ ಆತನ ನಾಮವನ್ನು ಕೊಂಡಾಡುತ್ತಾ ಇರೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರವಾದ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಕರ್ತನು ಮಾಡಿ ಉಪಕಾರಗಳೆಲ್ಲ ನೆನೆಸಿಕೊಂಡು ಒಬ್ಬಂಟಿಗನಾಗಿ ಅದ್ಭುತಗಳು ಮಾಡುವ ದೇವರಿಗೆ ತಂದೆಯಾಗಿರುವ ದೇವರಿಗೆ ಸ್ತೋತ್ರವು, ಸ್ತುತಿಯು, ಘನವು, ಮಾನವೂ, ಮಹಿಮೆಯು ಸಲ್ಲಿಸೋಣ. ಕರ್ತನು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ದೇವರೇ ಕರ್ತಾವೇ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗಾಗಿಯೂ ದೇವರೇ ಬೇಡಿಕೊಳ್ಳುತ್ತೇನೆ. ನಿಮ್ಮ ನಾಮದಲ್ಲಿ ಎಲ್ಲ ಬಂಧನಗಳು ಬಿಚ್ಚಿದ್ದವರಾಗಿ, ಎಲ್ಲ ಕಷ್ಟಗಳು ನೀಗಿದವರಾಗಿ, ಎಲ್ಲ ಇಕ್ಕಟ್ಟುಗಳಿಂದ, ನೋವುಗಳಿಂದ, ರೋಗಗಳಿಂದ, ಹೋರಾಟಗಳಿಂದ, ಸಾಲಭಾರಗಳಿಂದ ಬಿಡುಗಡೆ ಹೊಂದಿಕೊಂಡವರಾಗಿ ಇವತ್ತು ನಿಮ್ಮ ಜನರೇ ನೀ ಮುಟ್ಟುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅಧಿಕಾರಿಗಳ ನಾಮದಲ್ಲಿ ಬಿಡುಗಡೆಯ ಒಂದು ದೊಡ್ಡ ದಿನವಾಗಿ ಈ ದಿನವು ಮಾರ್ಪಡುತ್ತದೆ. ಆತ್ಮೀಕವಾಗಿ ದೇವರು ನಮ್ಮನ್ನು ಕಟ್ಟಿ ಉನ್ನತಪಡಿಸುವ ತಿಂಗಳಾಗಿದೆ ಈ ತಿಂಗಳು. ಅಂಧುರ ಜನ ದೇವರ ಮಹಿಮೆಯು ನಮ್ಮ ಮಧ್ಯದಲ್ಲಿ ತೋರಿ ಬರುತ್ತಾರೆ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಸ್ಟೊಮಕ್ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಶರೀರದಲ್ಲಿ ಬಹಳವಾದ ನೋವಿನಿಂದ ಕಷ್ಟಪಡುವರು ಸೌಖ್ಯ ಉಂಟಾಗಲಿ. ಜ್ವರ ಮತ್ತೆ ಕಫ್ ಕೋಲ್ಡ್ನಿಂದ ತುಂಬ ಬಹಳವಾಗಿ ಕಷ್ಟಪಡುವವರೆಗೂ ಸೌಖ್ಯವಾಗಲಿ. ಕೋವಿಡ್ ರೋಗಿಗಳು ಮತ್ತೆ ವೈರಲ್ ಇನ್ಫೆಕ್ಷನ್ಗಳು ಯೇಸು ಕ್ರಿಸ್ತರು ಪರಿಪೂರ್ಣವಾದ ಬಿಡುಗಡೆಯು ಇವತ್ತು ತರಿತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಬ್ಲಡ್ ಪ್ರೆಷರು, ಬ್ಲಡ್ ಶುಗರ್ ಮೇಲೆ ದೇವರ ಕರವು ಇವತ್ತು ಚಾಯಿಸಲ್ಪಡ್ತದೆ. ಬ್ಲಡ್ ವರ್ಕ್ಗಳು ನಾರ್ಮಲ್ ಆಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಯಾವ ವಿಷಯಗಳಕ್ಕಾಗಿ ಕಣ್ಣೀರಲ್ಲಿ ಮನಗುದ್ದಿದರೆ ಕಾಣಪಡ್ತಾರೋ, ಟಯರ್ಡ್ನೆಸ್ಗಳು, ಅನಾರೋಗ್ಯಗಳು, ಅದರ ಶಕ್ತಿಗಳೆಲ್ಲ ಯೇಸುವಿನ ನಾಮದ ವೇದನೆಗಳು ಎಲ್ಲ ನೀಗಿ ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಕೆಲಸ ಇಲ್ಲದವರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಬಿಸಿನೆಸ್ಗಳು ಮಾಡುವವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರೇ ಸಹಾಯ ಮಾಡು ಸ್ವಾಮಿ. ಅದೇ ಪ್ರಕಾರವಾಗಿ ಫೈನಾನ್ಷಿಯಲ್ ಕ್ರೈಸಿಸ್ಗಳು, ಸಾಲಭಾರಗಳು, ಅದರ ನೋವುಗಳೆಲ್ಲ ನೀಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ಇವತ್ತು ಕೇರಳದಲ್ಲಿ ಸ್ಕೂಲ್ಗಳು ಓಪನ್ ಆಗ್ತಾ ಇದೆ. ಕರ್ತಾವೇ, ಮಕ್ಕಳಿಗೆ ನಿಮ್ಮ ಸಹಾಯವು ಪಾದುಗಾಪು ಬೇಕು. ಮಕ್ಕಳು ಚೆನ್ನಾಗಿ ಕಲಿಬೇಕು. ಎಲ್ಲರೂ ದೇವರ ಮುಂದೆ ಅದ್ಭುತಕರವಾದ ಬಿಡುಗಡೆಗಳು ಹೊಂದಿಕೊಳ್ಳುವಂತೆ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ಕರ್ತನ ಸೇವಕರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಸೇವೆ ಮಾಡುವ ಸೇವಕರೇ ಬಲಪಡಿಸು, ಶಕ್ತೀಕರಿಸು. ದೊಡ್ಡ ಒಂದು ಜೀವನವನ್ನು ಕಲಿಸು. ಕರ್ತಾವೇ, ಎಲ್ಲರೂ ನಿಮ್ಮ ಪ್ರೀತಿ ಅರಿಯುವಂತೆ ಪ್ರಾರ್ಥಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಇವತ್ತು ಇಂಡಿಯನ್ ಟೈಮ್ 9:30 ನಮ್ಮ ಸ್ಪೆಷಲ್ ಮೀಟಿಂಗ್ಗಳು ಇರುತ್ತದೆ.
ಒಂದು ಮಾತಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಇವತ್ತು ರಾತ್ರಿ ನಡೆಯುವ ಮೀಟಿಂಗ್ಗಳಿಗಾಗಿ ಸ್ತೋತ್ರ. ಎಲ್ಲರೂ ಅದರಲ್ಲಿ ಪಾಲ್ಗೊಂಡು ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ದೇವರು ಮಾತನಾಡುವಂತೆ ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ತಂದೆ, ಕರ್ತರು ಆಮೇನ್ ನಮ್ಮನ್ನು ಬಲಪಡಿಸಲಿ. ಇವತ್ತು ಚಿಂತಕ್ಕಾಗಿ ಆದಿಕಾಂಡ 32ನೇ ಅಧಿಕಾರ 30ನೇ ವಾಕ್ಯ. ಯಾಕೋಬನು, ನಾನು ಆಮೇನ್ ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದೇನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪನಿಯೇಲ್ ಎಂದು ಹೆಸರಿಟ್ಟನು. ಪೆನಿಯೇಲ್. ಪ್ರಿಯರೇ, ಯಾಕೋಬನು ಲಾಬಾನನ ಮನೆಯಿಂದ ಸ್ವಂತ ಊರಿಗೆ ಬರುವಾಗ ತನ್ನ ಒಂದು ಕಷ್ಟದ ಮಧ್ಯದಲ್ಲಿ ಆತನು ದೇವರನ್ನು ಮುಖಾಮುಖಿಯಾಗಿ ನೋಡಿದನು. ಆ ಮುಖಾಮುಖಿಯಾಗಿ ದೇವರು ಆತನ ಪ್ರದರ್ಶನಾದಾಗ ಆತನ ಹೇಳಿರುವ ಮಾತುಗಳಾಗಿದೆ ಈ ಮಾತುಗಳು. ನಾನು ಜೀವಂತವಾಗಿ ಈಗ ವಿವಾಹ ಕೂಡಿ ಉಳಿದಿದ್ದಾರಲ್ಲ ಎಂಬುದಾಗಿ ಹೇಳಿ ಆತನು ಅಲ್ಪದಪಟ್ಟರು. ಎಂದರೆ ಸರ್ವಶಕ್ತನಾಗಿರುವ ದೇವರು ಆಮೇನ್ ಏನಕ್ಕೂ ಇಲ್ಲದಿರುವ ಮನುಷ್ಯನಿಗೆ ಪ್ರತ್ಯಕ್ಷವಾದಾಗ ಅವನ ಮಾತುಗಳಾಗಿದೆ ಇವುಗಳು. ಪ್ರಿಯರೇ, ಈ ದಿನಗಳಲ್ಲಿ, ಈ ತಿಂಗಳು ಜೂನ್ ತಿಂಗಳಲ್ಲಿ ನಾವು ದೇವರ ಪ್ರತ್ಯಕ್ಷತೆ, ದೇವರ ಆಮೇನ್ ಆ ಪ್ರಸನ್ನತೆ ಹುಡುಕಬೇಕು. ಸಾಧಾರಣವಾಗಿ ನಾವು ದೇವರ ಹತ್ರ ಹೋಗುವುದು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಹೋಗುವಂತೆ ಎಲ್ಲ ಕಾರ್ಯಗಳನ್ನು ಕಲಿಬಿಡ್ತಾರೆ. ನಮ್ಮ ಕೆಲವೆಲ್ಲ ಔಷಧಿ ಇದೆಲ್ಲ ತಗೊಂಡು ಹೋಗ್ಬಿಡ್ತಾರೆ. ಈ ತಿಂಗಳು ಹಾಗೆ ಅಲ್ಲ. ನಾವು ಕರ್ತನ ಸಾನ್ನಿಧ್ಯವನ್ನು ಬಯಸಬೇಕು. ಮುಖಾಮುಖಿಯಾಗಿ ದೇವರನ್ನು ಕಾಣತಕ್ಕಂತೆ ನಾವು ಅದೊಂದೇ ಒಂದು ವಿಷಯ, ಅಮೂಲ್ಯವಾದ ಗಾಡ್ಸ್ ಪ್ರೆಸೆನ್ಸ್, ದೇವರ ಸಾನ್ನಿಧ್ಯ, ಅದನ್ನು ಬಯಸಿಕೊಳ್ಳೋಣ. ಆಮೇಲೆ ಭಕ್ತರುಗಳೆಲ್ಲ ದೇವರನ್ನು ಬಯಸಿದರು, ದೇವರ ಸಾನ್ನಿಧ್ಯವನ್ನು ಬಯಸಿದರು. ಬೇರೆ ಯಾವುದು ಅವರು ದೇವರ ಹತ್ರ ಕೇಳಕ್ಕೆ ಇಷ್ಟಪಡಲಿಲ್ಲ. ಅವರು ಕರ್ತರ ಆ ಸಮೂಹ ಪ್ರಸನ್ನತೆ ಆ ದಿನಲ್ಲಿ ಬಾಳುವುದಕ್ಕಾಗಿ ಇಷ್ಟಪಟ್ಟರು. ನಾವು ಕೂಡ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ ಆಗಿರೋ ದೇವರೇ, ಒಂದೇ ಒಂದು ವಿಷಯ ನಿಮ್ಮ ಹತ್ರ ಕೇಳಿಕೊಳ್ಳೋದಕ್ಕಾಗಿ ಇಷ್ಟಪಡ್ತೇನೆ. ಅದು ನಿಮ್ಮ ಸಮೂಹವಾಗಿದೆ, ನಿಮ್ಮ ಸಾನ್ನಿಧ್ಯ. ದೇವರೇ, ಅದು ನೀವು ಕೊಡುವುದಕ್ಕಾಗಿ ಸ್ತೋತ್ರ. ನಮ್ಮ ಜೀವನಗಳು ಪರಿಪೂರ್ಣತೆಯಾಗಿ ಮಾರ್ಪಡುವಂತೆ, ಮೆಚ್ಚುಗೆಯಾಗಿ ಮಾರ್ಪಡುವಂತೆ ಅದೆಲ್ಲ ನಮಗೆ ಸಹಾಯವಾಗುತ್ತೆ. ನಿಮ್ಮ ಕರೆಯಲ್ಲಿ ನಮ್ಮನ್ನು ಸಂಪೂರ್ಣ ಒಪ್ಪಿಸುತ್ತೇನೆ. ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಈ ವಾಕ್ಯಗಳ ಮೂಲ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಆಕಾಶದಲ್ಲಿರುವ ನಕ್ಷತ್ರಗಳ ನೀವು ಭೂಮಿಯ ಸಮುದ್ರದಲ್ಲಿರುವ ಮರಳನ್ನು ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಅಂಡ್ ಹೈಲಿ ಫೇವರ್ಡ್.